ದರ್ಶನ್ ಮತ್ತು ಪವಿತ್ರ ಗೌಡಗೆ ಇವತ್ತು ಶುಭ ಶುಕ್ರವಾರ. ಯಾಕಂದ್ರೆ ಇಬ್ಬರಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಅದು ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದಾಗಿ ಸಹಜವಾಗಿ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಇನ್ನು ಇತರೆ ಆರೋಪಿಗಳಿಗೂ ಕೂಡ ಸಂಭ್ರಮ ಮನೆ ಮಾಡಿದೆ. ಜೊತೆಗೆ ಈ ದೃಶ್ಯಗಳನ್ನ ನೀವೇನ್ ನೋಡ್ತಾ ಇದ್ರಿ, ಇದು ಬೆಂಗಳೂರಿನ ಕೆಂಗೇರಿಯಲ್ಲಿರುವಂತಹ BGS ಆಸ್ಪತ್ರೆ ಮುಂಭಾಗದ ದೃಶ್ಯಗಳು. ನೋಡಿ, ಇಲ್ಲಿ ಜನ ಎಷ್ಟು ಮಟ್ಟಿಗೆ ಅಲ್ಲಿ ಜಮಾಯಿಸಿದ್ದಾರೆ ಅಂತ ಹೇಳಿ. ಎಲ್ಲೋ ಇವತ್ತೇ ಬಹುಶಃ ದರ್ಶನ್ ಹೊರಗಡೆ ಬಂದ್ಬಿಡ್ತಾರೆ, ನಾವು ಅವರನ್ನ ದರ್ಶನ ಮಾಡಬೇಕು ಅನ್ನೋ ರೀತಿಯಲ್ಲಿ ನೋಡೋದಕ್ಕೆ ಅಲ್ಲಿ ಮುಗಿಬಿದ್ದಿರುವಂತಹ ಅಭಿಮಾನಿಗಳು. ಇವತ್ತು ಮಧ್ಯಾಹ್ನ ಯಾವಾಗ ಹೈಕೋರ್ಟ್ನಲ್ಲಿ ದರ್ಶನ್ ಅವರಿಗೆ ಬೇಲ್ ಆಗಿದೆ ಅಂತ ಹೇಳಿ ಗೊತ್ತಾಯ್ತೋ, ನೋಡಿ ಅಲ್ಲಿ ಕಾಲೇಜ್ನ ವಿದ್ಯಾರ್ಥಿನಿಯರು ಕೂಡ ಬಂದಿದ್ದಾರೆ. ಕಾಲೇಜ್ನ ವಿದ್ಯಾರ್ಥಿನಿಯರು ಎಲ್ಲರೂ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ, ಜಮಾಯಿಸಿದ್ದಾರೆ. BGS ಆಸ್ಪತ್ರೆಯಿಂದ ನೇರ ಪ್ರಸಾರವನ್ನ ನೋಡ್ತಾ ಇದ್ರಿ ನೀವು. ನೇರ ದೃಶ್ಯಗಳು ಇವು. ದರ್ಶನ್ಗೆ ಯಾವಾಗ ಜಾಮೀನು ಸಿಕ್ತು ಅನ್ನೋದು ಗೊತ್ತಾಯ್ತೋ, ಅವರ ಅಭಿಮಾನಿಗಳೆಲ್ಲರೂ ಕೂಡ ಈಗ ಆಸ್ಪತ್ರೆಯ ಬಳಿ ಜಮಾಯಿಸ್ತಾ ಇದ್ದಾರೆ. ಪೊಲೀಸರು ಕೂಡ ಅವ್ರನ್ನ ಚದುರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ಆಸ್ಪತ್ರೆಯಲ್ಲಿ ಬೇರೆ ರೋಗಿಗಳಿರ್ತಾರೆ, ವೈದ್ಯರು ಕೆಲಸವನ್ನ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ, ರೋಗಿಗಳಿಗೆ ತೊಂದರೆ ಆಗುತ್ತೆ. ಯಾರು ಇಲ್ಲಿ ಇರಬೇಡಿ, ಹೋಗಿ ಅಂತ ಹೇಳಿ ಅವ್ರನ್ನ ಚದುರಿಸ್ತಾರೆ. ನೋಡಿ ಅಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾಯಿಸಿದ್ದಾರೆ ಅಂತೇಳಿ. ಆಸ್ಪತ್ರೆಯ ಕಾಂಪೌಂಡ್ ಇದು, ಆ ಕಾಂಪೌಂಡ್ನ ಸುತ್ತ ಜನ ಜಮಾವಣೆಗೊಂಡಿದ್ದಾರೆ. ಈಗ ಒಟ್ಟು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಜನ ಏನು ಆರೋಪಿಗಳಿದ್ರು, ಆ 17ರಲ್ಲಿ 12 ಜನ ಆರೋಪಿಗಳಿಗೆ ಈಗಾಗಲೇ ಜಾಮೀನು ಮಂಜೂರಾದಂತಾಗಿದೆ. ಹಾಗೆ ಇವತ್ತು ದೃಶ್ಯಗಳಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ, ಇದು BGS ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳು. ಅದೇ ರೀತಿ ದರ್ಶನ್ ಅವರ ನಿವಾಸ ಏನಿದೆಯಲ್ಲ, RR ನಗರದ ನಿವಾಸ, ಅಲ್ಲೂ ಕೂಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಾವಾಗಲೇ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಮಧುಶ್ರೀ, ಫೋಟೋಗೆ ಹೂವಿನ ಹಾರವನ್ನು ಹಾಕ್ತಾ ಜೊತೆಗೆ ಹಾಲಿನ ಅಭಿಷೇಕವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ದರ್ಶನ್ಗೆ ಬೇಲ್ ಸಿಕ್ಕಿರುವಂಥದ್ದು ಖುಷಿ ವ್ಯಕ್ತಪಡಿಸ್ತಾ ಇರುವಂಥ ಅಭಿಮಾನಿಗಳು ಅಭಿಷೇಕ ಮಾಡ್ತಾ ಇದ್ದಾರೆ ದರ್ಶನ್ ಫೋಟೋಗೆ. ಇದೆಲ್ಲವೂ ಕೂಡ RR ನಗರದ ನಿವಾಸದ ಬಳಿ ಕಂಡು ಬಂದಿರುವಂಥ ದೃಶ್ಯ. ನಾವು ಪ್ರತಿನಿಧಿ ಜಗೀನಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ, ಜೊತೆಗೆ ಒಂದು ಜನ ಅಭಿಮಾನಿಗಳನ್ನು ಮಾತಾಡಿಸಿದ್ದಾರೆ. ಬನ್ನಿ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹ ದರ್ಶನ್ ಹಾಗೆ ಅವರ ಆಪ್ತ ಬಳಗಕ್ಕೆ ಡಿ ಗ್ಯಾಂಗ್ಗೆ 7 ಜನರಿಗೆ ಇವತ್ತು ಜಾಮೀನು ಸಿಕ್ಕಿರ್ತಕ್ಕಂಥದ್ದು. ಸೊ ಜಾಮೀನು ಸಿಕ್ಕಿರ್ತಕ್ಕಂಥದ್ರ ಬೆನ್ನಲ್ಲೇ ಅಂತಂದರೆ RR ನಗರದ ದರ್ಶನ್ ಅವರ ನಿವಾಸದ ಬಳಿ ಯಾವ ರೀತಿ ಒಂದು ವಾತಾವರಣ ಇದೆ ಅನ್ನೋಂಥದ್ದು. ಸಹಜವಾಗಿ ದರ್ಶನ್ ಅವರ ಅಭಿಮಾನಿಗಳು ಮತ್ತು ಆಪ್ತರು ಈ ಒಂದು ಗುಡ್ ನ್ಯೂಸ್ಗೋಸ್ಕರ ಕಾಯ್ತಾ ಇದ್ರು. ಸೊ ಈಗ ನಾವೀಗ RR ನಗರದ ತೂಗುದೀಪ ನಿವಾಸದ ಬಳಿ ಇರ್ತಕ್ಕಂಥದ್ದು. ಅವರ ಒಂದು ತೂಗುದೀಪ ನಿಲಯ ಅನ್ನುವಂತಹ ಬೋರ್ಡ್ ಏನಿದೆಯೋ ಅದಕ್ಕೆ ಒಂದು ಹೂವಿನ ಹಾರವನ್ನು ಹಾಕಿ ಸಂಭ್ರಮಿಸ್ತಾ ಇರತಕ್ಕಂತಹ ದೃಶ್ಯ. ಕೆಲವು ಅಭಿಮಾನಿಗಳು ಇಲ್ಲಿ ನಿವಾಸದ ಬಳಿ ಬಂದಿದ್ದಾರೆ. ಸೊ ಸಾಕಷ್ಟು ದಿನಗಳಿಂದ ಅಂದರೆ 6 ತಿಂಗಳಿಂದ ಇಂತಹ ಒಂದು ಗುಡ್ ನ್ಯೂಸ್ಗೆ ಕಾಯ್ತಾ ಇದ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅವ್ರನ್ನೇ ಮಾತಾಡ್ಸೋಣ. ಸರ್, ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿದೆ, ಮೊದಲನೇದಾಗಿ ಏನು ಹೇಳ್ತೀರಿ? ಅವ್ರ ನಿವಾಸದ ಬಳಿ ಸಂಭ್ರಮಿಸ್ತಾ ಇದ್ದೀರಿ ಅಂತ. ಸರ್, ಅವರು ಹನುಮಂತ ಜಯಂತಿ ಪ್ರಕಾರ ರಿಲೀಸ್ ಆಗಿರೋದು ಈ ಹಬ್ಬದ ದಿವಸ ಒಳ್ಳೆಯದಾಗಿದೆ. ಹಂಗಂತ ಹೇಳ್ಬಿಟ್ಟು ನಾವೆಲ್ಲ ಫ್ಯಾನ್ಸ್ಗಳು ಬಂದಿದ್ದೀವಿ, ಅವರ ಅಭಿಮಾನಿಗಳು. ಅವರು ಆದಷ್ಟು ಬೇಗ ಅವರ ಬೆನ್ನೋವಿಂದ ಹೊರ ಬಂದರೆ ಆಸ್ಪತ್ರೆಯಿಂದ ತುಂಬ ಖುಷಿ ಪಡ್ತೀವಿ ಸರ್. ಸರ್, ಈಗ ಸಹಜವಾಗಿ ಅಂದರೆ ಅವ್ರು ಇದ್ದಂಥ ದಿನಗಳಲ್ಲಿ ಅವ್ರನ್ನ ಭೇಟಿ ಮಾಡುವಂಥದ್ದು, ಸಂಭ್ರಮಿಸುವಂಥದ್ದು ಇರುತ್ತೆ. ಬಟ್ ಇವತ್ತು 6 ತಿಂಗಳ ನಂತರ ಬರ್ತಾ ಇದ್ದಾರೆ. ಹೂವಿನ ಹಾರ ಹಾಕಿ ಅವರ ನಿಲಯಕ್ಕೆ ಖುಷಿ ಪಡ್ತಾ ಇದ್ರಿ. ಹೇಗೆ ಅನ್ನಿಸ್ತಾ ಇದೆ? ಎಲ್ಲಿಂದ ಬಂದಿದ್ದೀರಿ ಅಂತ? ನಾವು ಮಡಿವಾಳದಿಂದ ಬಂದಿರೋದು, BTM ಲೇಔಟು. ನಮ್ಮ ಹೆಸರು ಬಾಬುರಾಜ್ ಅಂತ. ದರ್ಶನ್ ಆವಾಗ ಬಂದು ಇಲ್ಲಿ ಭೇಟಿ ಆಗ್ತಾಯಿದ್ರು, ಕೈ ಕೊಟ್ಬಿಟ್ಟು ಹೋಗ್ತಾಯಿದ್ರು. ಆದರೂ ಒಳ್ಳೆ ಕೆಲಸನೇ ಮಾಡ್ತಾಯಿದ್ರು. ಆದರೆ ಒಂದು ಎಡವಟ್ಟಲ್ಲಿ ತಪ್ಪಾಗಿದೆ. ಆ ತಪ್ಪಿಗೆ ಒಂದು ನ್ಯಾಯ ಕಾಲ ಅಂತ ಇರುತ್ತೆ. ಆ ನ್ಯಾಯ ಕಾಲ, ಅದು ನ್ಯಾಯ ಬಂದಿದೆ. ಇವತ್ತು ಬಂದಿದೆ ಅಂದರೆ ಅದು ಹನುಮಾನ್ ಅವ್ರ ಜಯಂತಿ ಪುಣ್ಯ. ಹನುಮಾನ್ ಜಯಂತಿ ದಿವಸನೇ ಅವ್ರಿಗೆ ಒಳ್ಳೆಯದಾಗಿ ಅಂತ ಹನುಮಾನ್ ಬಲ ಇನ್ನೂ ಜಾಸ್ತಿ ಕೊಟ್ಟು ಅವರಿಗೆ ಇನ್ನೂ ಆಯುಷು ಆರೋಗ್ಯ ಇರಲಿ ಅಂತ ಇನ್ನೂ ಕರ್ನಾಟಕ ಜನತೆಗೆ, ಅವ್ರ ಫ್ಯಾನ್ಸ್ಗೆ ಒಳ್ಳೆಯ ಕೆಲಸ ಮಾಡ್ತಾರಂತ ಆಶೆ ಇದೆ. ಅವರು ಇನ್ನೂ ಒಳ್ಳೆಯ ವ್ಯಕ್ತಿನೇ, ಅವ್ರು ಒಳ್ಳೇದಾಗ್ತಿ ಅಂತ ಅವ್ರಿಗೆ ಇವತ್ತಾಗಿರೋ ನ್ಯಾಯಾಲಯಗೆ ಎಲ್ಲ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಸೊ ಇಲ್ಲಿ ಮತ್ತೊಬ್ಬರು ಅಭಿಮಾನಿ ಇದ್ದಾರೆ. ಸರ್, ನೀವೇನು ಹೇಳ್ತೀರಿ? ಎಷ್ಟು ವರ್ಷದಿಂದ ಫ್ಯಾನು? ಸೊ ನಾವು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಅಂದರೆ ಅವತ್ತಿಂದ ನಮ್ಮ ಬಾಸ್ ಅವರು ಡಿ ಬಾಸು. ಬಟ್ ಅದು ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಮ್ಮ ಬಾಸ್ ರಿಲೀಸ್ ಆಗಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಬಾಸ್ ಚೆನ್ನಾಗಿರ್ಬೇಕು, ರೆಡಿ ಆಗಬೇಕು, ಮತ್ತೆ ಮೂವಿ ಮಾಡಬೇಕು. ಅಭಿಮಾನಿಗಳ ಸಂಭ್ರಮ. ಸಹಜವಾಗಿ ಬಾಸ್ ಅನ್ನುವಂತಹ ಘೋಷಣೆಯನ್ನು ಕೂಗಿ ಇಲ್ಲಿ ಇರುವಂಥದ್ದು ಮತ್ತೊಬ್ಬ ಅಭಿಮಾನಿ ಇದ್ದಾರೆ. ನೀವೇನು ಹೇಳ್ತೀರಿ ಅನ್ನೋಂಥದ್ದು? ಸರ್, ನಮ್ಮ ಬಾಸ್ ಇವತ್ತು ರಿಲೀಸ್ ಆಗಿರೋದು ತುಂಬ ಖುಷಿ ಆಗ್ತಿದೆ. ಆದರೂ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಇನ್ನು ಮುಂದೆ ಆ ಥರ ಕಷ್ಟಗಳು ಬರೋದು ಬೇಡ ಅವರಿಗೆ. ಇನ್ನೂ ತುಂಬ ಚೆನ್ನಾಗಿ ಇನ್ನೂ ಎಲ್ಲ ಅಭಿಮಾನಿಗಳನ್ನ ಸಂಪರ್ಕಿಸಿ ಇನ್ನೂ
ಇನ್ನೂ ಹೆಚ್ಚು ಅಭಿಮಾನಿಗಳು ಅವರಿಗೆ ಇನ್ನೂ ಜಾಸ್ತಿ ಆಗಬೇಕು, ಅದರಿಂದ ಖುಷಿ ಪಡ್ತೀನಿ ಸರ್. ನೋಡ್ತಾ ಇರ್ಬೋದು ಮತ್ತೊಂದಿಷ್ಟು ಜನ ಅಭಿಮಾನಿಗಳು ಈಗಷ್ಟೇ ಏನಂತಂದ್ರೆ ಒಂದು ಗುಡ್ ನ್ಯೂಸ್ ಸಿಕ್ಕಿರ್ತಕ್ಕಂಥದ್ರ ಬೆನ್ನಲ್ಲೇ ಇಲ್ಲಿ ನಿವಾಸದ ಮುಂಭಾಗದಲ್ಲಿ ಬಂದಿರತಕ್ಕಂಥದ್ದು. ಸಹಜವಾಗಿ ಅವರು ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ಎಲ್ಲ ಒಂದು ರೀತಿ ಅಂದರೆ ಬೇಲ್ ಸಿಕ್ಕಿರ್ತಕ್ಕಂಥದ್ರ ಬೆನ್ನಲ್ಲೇ ನಿವಾಸಕ್ಕೆ ಬರ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿರುವಂತಹ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಮತ್ತೊಂದು ಸಾರಿ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಅವರ ನಿವಾಸದ ಮುಂಭಾಗದಲ್ಲಿ RR ನಗರದ ನಿವಾಸದ ಮುಂಭಾಗದಲ್ಲಿ ಅವರು ಜೈಲಿನಲ್ಲಿದ್ದರೂ ಕೂಡ ಕೆಲವು ಅಭಿಮಾನಿಗಳು ಆಗಾಗ ಬಂದು ಹೋಗ್ತಾ ಇರುವಂಥ ಸನ್ನಿವೇಶಗಳನ್ನು ಕೂಡ ನೋಡಿದ್ದೀವಿ. ಇನ್ನು ಅವರು ಸಿನಿಮಾಗಳು ಮಾಡಿದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಸಿನಿಮಾಗಳು ರಿಲೀಸ್ ಆದಾಗ ಅವ್ರು ಪ್ರತಿದಿನ ನಿವಾಸದಲ್ಲಿರುವಾಗ ಸಾಕಷ್ಟು ಸಂದರ್ಭದಲ್ಲಿ ಅಭಿಮಾನಿಗಳು ಬಂದು ಇಲ್ಲಿ ಸಂಭ್ರಮಿಸುವಂಥದ್ದನ್ನು ನೋಡಿದ್ದೀವಿ. ಬಟ್ ಇವತ್ತು ಕೂಡ ಅಂದರೆ ಇಂತಹ ಒಂದು ಪ್ರಕರಣದಲ್ಲಿ ಅವರು ಜೈಲಿಗೆ ಹೋಗಿ ವಾಪಸ್ ಬಂದ ನಂತರ ನಿವಾಸಕ್ಕೆ ಬಂದಿಲ್ಲ, ಬಟ್ ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ಬೇಲ್ ಆಗಿರ್ತಕ್ಕಂಥದ್ರ ಬೆನ್ನಲ್ಲಿ ಇಲ್ಲಿ RR ನಗರದ ತೂಗುದೀಪ ನಿಲಯದ ಮುಂಭಾಗದಲ್ಲಿ ಸಂಭ್ರಮಿಸ್ತಾ ಇರ್ತಕ್ಕಂತಹ ರೀತಿ. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು.